ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಕುಂದ್ರವಾ ಕುಂದ್ರ ನಾವು ಅಂತ ಆರಾಮಿದ್ದೀವಿ ನೋಡ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ. ನಮ್ಮವ್ವ ನಾನು ನಮ್ಮ ಸಾಧು ಮನ್ಯಾಗ ಎದ್ದೀವ್ರಿ. ನಮ್ಮ ರಚ್ಚು ನಮ್ಮ ರಾಜ ಆಮೇಲೆ ಮಾಮ ಎದ್ದಾರಿ. ಅವರು ಹೆಣ್ಣು ಕೆಲಸ ಮಾಡ್ತಾರೆ. ಮಾಲಕರು ಬಂದಾರ, ಹಾಲು ತಿನ್ಲತ್ತಾರ. ನೀರು ಹೆಚ್ಕೊಂಡು ಕೂತೀವ್ರಿ. ಇನ್ನು ಬಾಂಡೆ ಅದಾವ್ರಿ. ಬಾಂಡೆ ತಿಕ್ಲಕ್ಕೆ ಹೊಂಟಾಳ ಮಮ್ಮಿ. ಕುಂದ್ರನ್ನ ಕೂತು ನೋಡ್ರಿ. ಇನ್ನಾಗ ಎದ್ದ ನೋಡ್ರಿ. ಓದಾಡ್ರಿ ಬಾಂಡೆ ತಿಕ್ಲಕ್ಕೆ ಜಸ್ಟ್ ಎದ್ದೀವಿ ನೋಡ್ರಿ ಫ್ರೆಂಡ್ಸ. ಎದ್ದಕ್ಕೇರಿ ನೀರು ಎತ್ತೀವ್ರಿ. ನೀರು ಕಾಯತ್ತಾವು. ನೀರು ಕಾಯೋದಾಗ ಜಳಕ ಮಾಡ್ಬೇಕ್ರಿ. ಜಳಕ ಮಾಡಿ ಅಡುಗೆ ಏನ್ರ ಮಾಡ್ಬೇಕಲ್ರಿ. ಅಡುಗೆ ಏನ್ರಿ ಮಾಡ್ಬೇಕು. ನಮ್ಮ ಮಮ್ಮಿ ಮಾಡ್ತಾರೆ ಅಡುಗೆ. ಇವತ್ತು ಊರಿಗೆ ಬರ್ತಾರ್ರಿ ಅವರು. ಊರಿಗೆ ಹೋಗ್ತಾರ್ರಿ ಇವತ್ತು. ಅದಕ್ಕೆ ಜಲ್ದಿ ಎದ್ದಾದ್ರು ನಮ್ಮ ಮಮ್ಮಿ ಊರಿಗೆ ಹೋಗೋದಂತೇಳಿ ನೋಡ್ರಿ. ಇಲ್ಲಿ ತಿಕ್ಲತ್ತಾರ ನೋಡ್ರಿ ಬಾಂಡೆ. ನಮ್ಮ ಮಮ್ಮಿನೇ ತಿಕ್ಲತ್ತಾರ ಮುಂಜಾನೆ. ನಾ ಕೂತಿ ಬಿಡ್ತೀನಿ ರೀ. ಅದ್ರ ಮುಂದೆ ಊರಿಗೆ ಕಾಸ್ಕೋತ ಅಲ್ಲ ಸದ. ಹಾಂ ಸದ ತಂಗಿ ಎದ್ದದ ನಾ ಇಲ್ಲ. ಅಲ್ಲವ್ರಿ ಮಾಮ ಎಮ್ಗೋಗಿ ಬೂಸ ಇಡತ್ತಾರ್ರಿ ಅವರು. ನೋಡ್ರಿ ನಮ್ಮ ಮಾಲಕರು ಬಂದಾರ ನೋಡ್ರಿ ಹೊಲದವ್ರು. ಎಟ್ ಕರ ಮಾಡುತ್ತಿದ್ದೇವ. ಇವಾಗ ನೋಡ್ರಿ ಫ್ರೆಂಡ್ಸ ಜಸ್ಟ್ ಜಳಕ ಆಯಿತು. ಇವಾಗ ಚಾ ಮಾಡ್ಬೇಕ್ರಿ. ಮಮ್ಮಿನೂ ಜಳಕ ಮಾಡ್ತಾರೆ. ಅವರು ಏನೋ ಮಾಡಿದ. ಇಲ್ಲಿ ನೋಡ್ರಿ ನಮ್ಮ ಮಕ್ಕೊಂಡಾರ ನೋಡ್ರಿ ಇಲ್ಲಿ ಇವ್ರು. ಇನ್ನು ಇವ್ರು ಎದ್ದಿಲ್ರಿ. ಇವ್ರು ಎದ್ದು ಬಳಕ ಇದೈತೆ ಮನೆ ಕೂಲಿ ಕಸ ಹುಡುಕ್ಬೇಕು. ಹೊರಗಿಂದೆಲ್ಲ ಆಗೈತ್ರಿ. ಬಾಂಡೆ ಆಯ್ತೆಲ್ಲ ತಿಕ್ಕಾಡ್ರಿ ಮಮ್ಮಿ ನೋಡ್ರಿ. ಬಾಂಡೆ ಬರ್ರಿ. ಇವಾಗ ಚಾ ಅಡುಗೆ ಮಾಡ್ಬೇಕಲ್ರಿ. ಇವಾಗ ಮಾಡೋಣತ್ತು. ಇವಾಗ ತಡ ಆಗ್ತದ್ರಿ. ಅವ್ರಿಗೆ ಹೋಗ್ಲಿಕ್ಕೆ ಜಲ್ದಿ ಓದ್ತಾರತ್ರಿ ಅವರು. ಬರ್ರಿ ಮಮ್ಮಿಗಿಟ್ಟ ನೀರು ಬಳಸಿ ಕೊಡಬೇಕು. ಅವರು ಕೂತಾರ್ರಿ. ಅವ್ರ ಬಿಟ್ಟು ಜಳಕ ಆಯ್ತಂದ್ರೆ ಇನ್ನೊಂದು ಸ್ವಲ್ಪ ಕಾಸ್ಕೆರೆ ಇಳಿಸ್ತೀವಿ. ಇಳಿಸಿ ಅಡುಗೆ ಆಮೇಲೆ ಒಂದಿಟ್ಟು ಅವ್ರಿಗೆ ಬುತ್ತಿ ಮಾಡೋಕೆ ಚಪಾತಿ ಅದು ಮಾಡ್ಬೇಕಲ್ರಿ. 4 ರೊಟ್ಟಿ 4 ಚಪಾತಿ ಮಾಡ್ತೀನಿ ರೀ. ಮಾಮಾಗ ರೊಟ್ಟಿ ಮಾಡ್ತೀನಿ, ಅವರಿಗೆ ಚಪಾತಿ ಮಾಡ್ತೀನಿ ರೀ. ಬರ್ರಿ ಫ್ರೆಂಡ್ಸ ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣಂತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಹೋಗೋಣ ಅಡುಗೆ ಕೆಲಸ ನೋಡು. ಇವಾಗ ನೋಡ್ರಿ ಫ್ರೆಂಡ್ಸ ನಾ ಚಹಾ ಕುಡ್ದು ಮಾಡಿ ರೊಟ್ಟಿ ಬಡತೀನಿ ರೀ. ಚಹಾ ನಮ್ಮ ಮಮ್ಮಿ ಎಲ್ಲರೂ ಕುಡ್ದೇವ್ರಿ. ಕುಡಿದ ಕೆರೆ ಇವಾಗ ರೊಟ್ಟಿ ಬಡತೀನಿ ನೋಡ್ರಿ. ನಮ್ಮ ಮಮ್ಮಿನೂ ಗೋಧಿ ಹಿಟ್ಟ ನಾದ್ಲತ್ತಿ ನೋಡ್ರಿ. ನಾದ್ರು ಅವರು ನಾದ್ಕೆರೆ ಇಟ್ಟರು. ನಾನು ಇದಿಷ್ಟು ಇಟ್ಟದಲ್ರಿ. ಇಷ್ಟು ರೊಟ್ಟಿ ಬಡ್ದಕೆರೆ ಮಾಡಿ ಆಮೇಲೆ ಚಪಾತಿ ಮಾಡ್ತೀನಿ ರೀ. ಚಪಾತಿ ಮಾಡಿದ ನಂತರ ಆಮೇಲೆ ಒಂದು ಸ್ವಲ್ಪ ಒಣಗಿನೂ ಮಾಡಬೇಕೇ ಅಲ್ರಿ ಚಪಾತಿ ರೊಟ್ಟಿ ಕೂಡ. ಅದಕ್ಕೆ ಒಂದು ಸ್ವಲ್ಪ ಇದು ಮಾಡ್ತೀನಿ ರೀ. ಗಟ್ಟಿ ಬ್ಯಾಳೆ ರೀ. ತೊಗರಿ ಬ್ಯಾಳಿದು ತೆವ್ಯಾಗ ನೀರು ಹಾಕಿ ತೆವ್ಯಾಗೆ ಬ್ಯಾಳೆ ಹಾಕ್ಯಾರೆ ಉಳ್ಳಾಗಡ್ಡಿ ಟಮಾಟಿ ಹಾಕಿ ತೆವ್ಯಾಗೆ ತಿರುಗಾಡ್ತೀವಿ ರೀ ನಾವು. ಅದಕ್ಕೆ ಗಟ್ಟಿ ಬ್ಯಾಳೆ ಅಂತೀವಿ ರೀ ಫ್ರೆಂಡ್ಸ. ಅದೆಷ್ಟು ಗಟ್ಟಿ ಬ್ಯಾಳೆ ಮಾಡ್ತೀನಿ ರೀ. ನಮ್ಮ ಮಮ್ಮಿಗಳಿಗೂ ಕಡ್ಲಕ್ಕೆ ಬರ್ತದೆ. ಆಮೇಲೆ ನಮ್ಗೆ ಉಳ್ಳಾಗ ಬರ್ತದೆ ರೀ. ನಮ್ಮ ಮಾಮನೂ ಉಣ್ತಾರೆ ಗಟ್ಟಿ ಬ್ಯಾಳೆ ಅಂದ್ರೆ ಭಾಳ ಇಷ್ಟ ರೀ ಅವ್ರಿಗೂ ಆಗ್ತದಲ್ರಿ ಅದಕ್ಕೆ. ಆಮೇಲೆ ಇದಿಷ್ಟು ಮಾಡಿದ್ಬಳಕ ಒಟ್ಟು ಕೆಲಸ ಎಲ್ಲ ಬಟ್ಟೆ ಬಾಂಡೆ ಎಲ್ಲ ಮಾಡ್ಬೇಕಲ್ರಿ. ಅದಕ್ಕೆ ನಮ್ಮ ಮಮ್ಮಿ ಮಾಡ್ತಾ ಅಂದರು. ನಾ ಬ್ಯಾಡ ಅಂದ್ರು ಭೀ ಅವ್ರು ಮಾಡ್ತಾ ಅಲ್ಲತ್ತೀರಿ. ಯಾಕಂದ್ರೆ ನಾ ಅಂತೂ ಎಲ್ಲಿ ಹೋಗಲ್ಲ, ಮನೆಗೆ ಇರ್ತೀನಿ. ಕೆಲ್ಸಕ್ಕೂ ಹೊಂಟಿಲ್ರಿ. ನಾ ಈಗ ನಮ್ಮ ಮಮ್ಮಿಗಳು ಬಂದು ಬಳಕ ಒಟ್ಟ ಕೆಲಸಕ್ಕೆ ಹೋಗಿಲ್ಲ ನೋಡರಿ. ಅವರು ಹೋದ್ರಂದ್ರೆ ನಾಳೆಗೆ ಹೋಗ್ಬೇಕು. ಈ ರೊಟ್ಟಿ ಅಂತ ಇದಿಷ್ಟು ಆಗ್ತದೆ ರೀ. ಇನ್ನೊಂದು 7-8 ರೊಟ್ಟಿ ಆಗ್ತಾವೆ ರೀ. ಒಬ್ಬರು ಉಣವ್ರು ರೊಟ್ಟಿ ಉಣ್ತಾರೆ, ಉಳ್ಳಾರ್ದವರು ಚಪಾತಿನೂ ಉಣ್ತಾರಂತೇಳಿ ಒಂದು ಸ್ವಲ್ಪ ಹೆಚ್ಚಿಗೆ ನಾದ್ರು. ಆಮೇಲೆ ಇವ ನೋಡ್ರಿ ನಮ್ಮ ತಮ್ಮ ಗಿಣ್ಣ ಕುಡಿಯಾಗತ್ತಾನ. ಗಿಣ್ಣ ನಿನ್ನೆ ಎಮ್ಮೆ ಕರ ಹಾಕಿತ್ತಲ್ರಿ. ಕರ ಒಂದು 3 ದಿನ ಐತಿ ಕರ ಹಾಕಿ. ಅದಕ್ಕೆ 3 ದಿನ ಬಳಕ ಹಾಲು ಗಿಣ್ಣ ಆತಾವ್ರಿ. 5 ದಿನ ಆತಾವ್ರಿ. ನಾವು 3 ದಿನ ಆದ ಬಳಕ ತೊಗೊಂಡಿವಿ. ಚಂದ ಆಗೈತೆ ರೀ. ಗಿಣ್ಣ ಅಂತೂ ಮಸ್ತ್ ಆಗಿತ್ತು. ನಿನ್ನೆ ಚಂಜಿ ಮಾಡಿದ್ವಿ. ಅವನು ಅದೇ ಕುಡಿಯಾಗತ್ತಿದ್ರಿ. ನಮ್ಗೆ ಇಷ್ಟ ರೀ ಗಿಣ್ಣ ಅಂದ್ರೆ ಭೀ. ನೋಡ್ರಿ ಗಿಲಾಸ್ ತೊಗೊಂಬಂದು ಮತ್ತೆ ಹಾಕೊಲಾಗತ್ತ ನೋಡ್ರಿ. 2-3 ಸಲ ಆಯಿತು ಗಿಣ್ಣ ಹಾಕೊಲಾಗತ್ತಾನ ರೀ ಅವ. ಗಿಣ್ಣ ಭಾರಿ ಆಗಿತ್ತು ಅಂತ ಹೇಳತ್ತಿದ್ರಿ. ನೀನೇನು ಒಂದು ಸ್ವಲ್ಪ ಬ್ಯಾಳೆ ಸಾರು ಅನ್ನ ಆಮೇಲೆ ಚಪಾತಿ ಮಾಡಿದ್ರಿ. ರೊಟ್ಟಿ ಮಾಡಿದ್ದಿಲ್ಲ. ಅದಕ್ಕೆ ಇವತ್ತು ಅವ್ರಿಗೆ ಕಟ್ಲಾಕ್ನು ಬರ್ತಾವತ್ತೇಳಿ ಚಪಾತಿ ಹಿಟ್ಟು ನಾದಿದ್ದೇವೆ ರೀ. ಇಲ್ಲಿಕಂದ್ರೆ ರೊಟ್ಟಿನೇ ಕಟ್ತಿದ್ದೆವು. ನಾನೇ ರೊಟ್ಟಿ ಸರಿಯಾಗಿ ಅನ್ಸಲ್ಲ ಚಪಾತಿ ಇರ್ಬೇಕಂತೇಳಿ ಚಪಾತಿ ಕಟ್ಟಿದ್ರಿ. ನೋಡ್ರಿ ನಮ್ಮ ರಚ್ಚು
ನಮ್ಮ ತಮ್ಮಗೆ ಭಾಳ ಚಂದ ಒದರ್ತಾಳ್ರಿ ಈಕಿ, ನಾಜು ಮಾಮ ಅಂತಾಳ್ರಿ ಈಕಿ. ಎಲ್ರಿ ಹೊಂಟಿದ ಮಾಡಿದಂದ್ರೆ ನಾಜು ಮಾಮ ಅನ್ನೋದ್ರಿ ಅವನಿಗೆ. ಇದೆಷ್ಟ ಬಡ್ದು ಮಾಡ್ಕೆರೆ ನಾನು ತೆಗಿತೀನಿ ರೀ. ನಮ್ಮ ಮಮ್ಮಿನೂ ಬಟ್ಟೆ ನಿರ್ಮದ ಹಾಕ್ಲತ್ತಳು, ಹಂಗೆ ಬಾಂಡೆನೂ ಅದಾವ್ರಿ, ಬಾಂಡೆನೂ ತಿಕ್ತಾ ಅಂದಳು. ಬ್ಯಾಡ ಅಂದ್ರೆ ಭೀ ಕೇಳಿಲ್ರಿ, ಯಾಕಂದ್ರೆ ಒಟ್ಟು ನನ್ನ ಮೈ ಮೇಲೆ ಬೀಳ್ತದ್ರಿ ದೌಂತಿ ಎಲ್ಲ. ಅದಕ್ಕೆ ಆಕಿನೂ ಒಂದು ಸ್ವಲ್ಪ ಮಾಡ್ಲತ್ತಾಳ್ರಿ ನಮ್ಮ ಮಮ್ಮಿನೂ. ಮೊನ್ನೆ ತೆಳ್ನು ಕೌದಿ ಭಾಳ ಹೊಲಸಾಗಿರು, ಕೌದಿನೂ ಒಗದು ಹಾಕಿದ್ರು ನಮ್ಮ ಮಮ್ಮಿನೂ ನಮ್ಮ ಆಯಿ ನಮ್ಮ ತಮ್ಮ ಕೌದಿ ಒಗದು ಹಾಕಿದ್ರಿ. ಆಮೇಲೆ ನಾನು ಒಂದು ಸ್ವಲ್ಪ ನೀರು ಹಿಡ್ಕೊಂಡಿದ್ದೆ. ನಾನು ಏನೂ ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ. ಬರ್ರಿ ಇದೆಷ್ಟು ರೊಟ್ಟಿ ಮಾಡ್ತೀನಿ ರೀ, ನನಗೆ ಬೇಸರ ಬಂದದ. ಮಮ್ಮಿ ಕೂಡ ಊರಿಗೆ ಹೋಗ್ಬೇಕಾದ್ರೆ ಮಾಮ ಒಬ್ಬರೇ ಆ ಥರ ಇಲ್ರಿ ಹೊಲದಾಗ, ಅದ್ರ ಕಡೆಗೆ ಹೊಲ ಅನ್ಸುತ್ತೆ ರೀ ಊರಿಗೆ ಹೋಗಕ್ಕೆ. ಮತ್ತು ಇಂದ್ರ ಕಡೆಗೆ ನಾವು ಹೋದ ಅವರಿಗೆ ಮತ್ತು ಒಬ್ಬರೇ ಆಗೋದು, ಮತ್ತು ಬ್ಯಾಡೇ ಅಲ್ರಿ ಜಗಳನೇ. ಮತ್ತು ಇಂದ್ರ ಕಡೆ ಅವರು ಹೋತಿ ಹಂಗೆ ಹಿಂಗೆ ಅನ್ನೋದು. ನಾವು ನಮ್ಮ ಮಮ್ಮಿನೂ ನಡಿ ಅನ್ನತ್ತಿಳ್ರಿ, ಒಂದು 2 ದಿನ ಬರಾಗತ್ತಿ ನಡಿ ಅಂತ ಹೇಳತ್ತಿಳು. ನಾನೇ ಒಲ್ಲ ಅಂತ ಹೇಳಿದ್ರಿ. ನಮ್ಮ ರಾಧಿಕಾರಚ್ಚು ನಡಿ ಅನ್ನೋ ಕುಣ್ಯಾಗತ್ತಿರ್ರಿ ಅವರು. ಅವ್ರಿಗೆ ಸುಮ್ಮ ರೆಡಿ ಮಾಡ್ತೀನಿ ರೀ, ರೆಡಿ ಮಾಡಿಬಿಡ್ತೀನಿ, ಹೋಗ್ತಾರ್ರಿ ಅವರು. ನಮ್ಮ ಮಮ್ಮಿಗಳಿಗೆ ಬಿಡಕ್ಕೆ ಹೋಗ್ತಾರಲ್ರಿ ಮಾಮ, ಅವರಿಗೆ ರೆಡಿ ಮಾಡಿಬಿಟ್ಟಂದ್ರೆ ಇಂದ್ರ ಕಡೆ ಅವ್ರು ಹತ್ತಾರ ಇವ್ರಿಗೆ ಮೊದಲು ಬಿಟ್ಟು ಬಂದು ಆಮೇಲೆ ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ರೀ. ತಾನೇ ಇಂದ್ರಗಳು ಗಪ್ಪ ಕುಂದಿರ್ತಾರೆ ರೀ ಇವರು. ಬರ್ರಿ ಫ್ರೆಂಡ್ಸ್, ಇದಕ್ಕೆ ರೊಟ್ಟಿ ಮಾಡ್ತೀನಿ ರೀ. ರೊಟ್ಟಿ ಮಾಡಿ ಚಪಾತಿನೂ ಮಾಡ್ಬೇಕು ರೀ. ಟೈಮ್ ಭಾಳ ಆಗೈತೆ ರೀ, ಲೇಟ್ ಮಾಡಿದ್ದೀವಿ ಅಂದ್ರೆ ಭೀ ಮಮ್ಮಿ ಎಲ್ಲ ಮಾಡ್ಯಾರ್ರಿ. ಚಹಾ ಕುಡ್ತೀವಿ, ನಿಮ್ಮದು ಎಲ್ಲರೂ ಚಹಾ ಆಗ್ಯದ ಅನ್ಕೋತೀನಿ ರೀ. ಅಡುಗೆ ಏನೇನು ಮಾಡಿರಿ ಕಮೆಂಟ್ ಅವಾಗ ನೋಡ್ರಿ ಫ್ರೆಂಡ್ಸ. ಅಲ್ಲಿ ಒಂದು ಸ್ವಲ್ಪ ಮಾಮಗಳು ಎಣ್ಣೆ ಹೊಡ್ಯಾತಾರೆ ರೀ. ಮಾಮಗಳು ಅಂದ್ರೆ ನಮ್ಮ ಮಾಮ ರೀ, ಅದಕ್ಕೆ ಅವ್ರು ಕೂಡ ಆಳು ಮನುಷ್ಯರು ಅದಾರಲ್ರಿ, ಅದಕ್ಕೆ ಮಾಮಗಳು ಅಂದ್ರಿ. ನಾನು ಎಣ್ಣೆ ಹೊಡ್ಯಾತಾರೆ ರೀ. ಆಮೇಲೆ ನಮ್ಮ ಚುಕ್ಕೋಣ್ಣು ಅಲ್ಲೇ ಹೋಗ್ಯಾವ್ರಿ. ನಮ್ಮ ಅವ್ವ ನಮ್ಮ ತಮ್ಮ ಹೋದ್ರಿ. ಅವ್ರು ಹೋಗೋದು ವಿಡಿಯೋ ಮಾಡೋದು ಆಲಿಲ್ಲ ರೀ ನನಗೆ, ಯಾಕಂದ್ರೆ ಚುಕ್ಕೋಳು ಭಾಳ ಅಳುತ್ತೀವಿ ರೀ. ನಮ್ಮ ರಾಧಿಕಾರತ್ತು ಅವರು ಹೋತ ಅಲ್ಲಾಗತ್ತಿರು, ಹೋಲಿಲ್ಲ ರೀ. ಅವ್ರಿನ್ನೂ ಹೊಸ ಅರ್ಬಿ ಎಲ್ಲ ಹೊಡ್ಸೀನಿ ರೀ. ಅವ್ರ ಜೊತೆ ಹೋತಾನ ಹೊಸ ಅರ್ಬಿ ಹೊಡ್ಸಿದ್ರಿ ನಾನು, ಯಾಕಂದ್ರೆ ಮತ್ತೆ ಹೋಗೋಕಳೆ ಭಾಳ ಅಳಬಾರ್ದು, ಕಿರಿಕಿರಿ ಮಾಡಬಾರ್ದು ಅಂತೇಳಿ ಹೋದ್ರಿ. ಅಂದ್ರೆ ಭೀ ಭಾಳ ಅಳುತ್ತೀರಿ ಇಬ್ಬರು. ಹತ್ತು ನಮ್ಮ ಶಾದು ಮಕ್ಕೊಂಡಳು, ಮತ್ತು ಅವ್ರ ಪಪ್ಪ ಅವ್ರಿಗೆ ಬಿಟ್ಟು ಬರ್ನ ಎದಳ್ರಿಕಿ ನಮ್ಗೆ ಈಗ ಒಯ್ದು ಬಿಟ್ಟು ಬರ್ತಾರೇನಂತೇಳಿ ಬಿಟ್ಟು ಬರಲಿಲ್ಲ ರೀ. ಅದಕ್ಕೆ ಅಲ್ಲಿ ಎಣ್ಣೆ ಹೊಡ್ಯತ್ತಾರಲ್ರಿ, ಎಣ್ಣೆ ಹೊಡ್ಯಲಿ ಕರ್ಕೊಂಡು ಬಂದಾರ್ರಿ ನಮ್ಮ ಮಾಮ. ಬರ್ರಿ ಎಣ್ಣೆ ಹೊಡ್ಯಕ್ಕೆ ಹೋಗೋರು ಅಂತೇಳಿ. ಬರ್ರಿ ಎಣ್ಣೆ ಹೊಡ್ಯಾಕತ್ತಾರ ಅವರು, ನೋಡೋಣತ್ತ ಎದಕ್ಕೆ ಹೊಡ್ಲಿತ್ತಾರೆ ಎಣ್ಣೆ ಅಂತೇಳಿ. ಅಲ್ಲಿದಿಂದ ಇಲ್ಲಿಗೆ ಬಂದು ನೋಡ್ರಿ, ದೂರ ಭಾಳ ಐತ್ರಿ. ಈ ಕಡೆ ಹೋಗ್ಯದಲ್ಲ ಇವ ನೋಡ್ರಿ, ಅಲ್ಲಿ ಹೊಡ್ಲಿಕತ್ತಾರ ನೋಡ್ರಿ ಎಣ್ಣೆ ಕಬ್ಬಿಗೆ. ನೋಡ್ರಿ ಕಬ್ಬು ಎಟ್ಟಾಯ್ತು ಮನೆ ಕಡ್ದಿದ್ದು. ಇದು ನೋಡ್ರಿ ಜೋಳ ಎಲ್ಲಾರು ನೋಡ್ರಿ ಕಬ್ಬಿಗೆ ಎಣ್ಣೆ ಹೊಡ್ಲಿತ್ತಾರ್ರಿ ನಮ್ಮ ರಾಧಿಕಾರಚ್ಚು. ಆಮೇಲೆ ಒಂದು ಆ ಮನುಷ್ಯ ಬಂದೈತ್ರಿ, ಆ ಮನುಷ್ಯರು ಅವರು ಕಲ್ತು ಹೊಡ್ಲಿಕತ್ತಾರ್ರಿ. ಆಯ್ತು ತಿನ್ನ ಇರ್ತದ ಇದು ಆಗ್ಯದ ಕಡ್ದು ಇದು ಇಟ್ಟದ ಪೂರಾ ಅಲ್ಲಿ ದಂಡಿಗೆ ಒಯ್ಲಿತ್ತಿದಿ ಹೋಗಿ ಹೊಳ ಬರ್ತದ. ಏಯ್ ಬರ್ರಿ ಇವ್ರು ಎಣ್ಣೆ ಕೈಗೆ ಎದ್ದಾರು. ಓ ಮಮ್ಮಿ ಹೊಸ ಅರ್ಬಿ ಉಟ್ಕೊಂಡು ಹೋಲಿಲ್ಲ ಅವ್ರಿಗೆ. ಬರ್ರಿ ಬಾ ಬಾ ನೀ ಈ ಕಡೆ ಬಾ, ಎಣ್ಣೆ ಸಿಡ್ತದ. ಬಾ 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 ನೋಡ್ರಿ ಕಬ್ಬಿಗೆ ಹಂಗೆ ಎಣ್ಣೆ ಹೊಡಿತಾರ ಅವ್ರು ಅಂತೇಳಿ. ಕಬ್ಬಿಗೆ ಎಣ್ಣೆ ಹೊಡಿಯತ್ತಾರ ನೋಡ್ರಿ ಅವ್ರು ನೋಡ್ರಿ ಅಲ್ಲಿ ನೀರು ತರಕ್ಕೆ ಹೊಂಟ್ರು ನೀರಿಗೆ. ಅವ್ರೆಲ್ಲ ಹೋಗ್ತಾರ, ಅವ್ರು ಬೆನ್ನ ಹತ್ತೋತಾರ್ರಿ ಅವರು. ನೋಡ್ರಿ ಅವಾಗ ಹಾಸ್ಟೆಲ್ ಕಾಣಿಸ್ತೈತಿ. ಹಾಂ ಹೋಗ್ತೀನಿ ನಾನೀಗ, ನಾನು ಹೋಗ್ತೀನಿ ರೀ ಫ್ರೆಂಡ್ಸ್. ನೋಡೋಕೆ ಬಂದಿದ್ದೆ ಅದಕ್ಕೆ ಎಣ್ಣೆ ಹೊಡ್ಯತಾರೆ ಅಂತೇಳಿ, ಕಬ್ಬಿಗೆ ಹೊಡ್ಯತ್ತಾರೆ ಅವರು. ಬರ್ರಿ ನಾವು ಹೋಗೋಣತ್ತ. ನೋಡ್ರಿ ಅದು ಹೊಂಟ ನೋಡ್ರಿ ಅವ್ರು ಹೊಂಟಾರ್ರಿ ಅಲ್ಲಿ. ನಾವು ರೊಚ್ಚು ಬಿದ್ದಕ್ಯಾರ ತಳ ಬಿದ್ದಾಳತ್ತಾಳ್ರಿ ಅವರು. ನೋಡ್ರಿ ಅದು ಎಣ್ಣೆ ಹೊಡ್ಯತ್ತಾರ.
ಸುಮ್ಮ ಅವರು ಹೇಳಬಲ್ಲ ತೋತಾರ್ರಿ. ನೀರು ತುಂಬ್ಯಾರಿ ನಾ ಜಾಸ್ತಿ ನೀರು ಫುಲ್ ಆಗ್ಯಾವ್ರಿ. ಅದಕ್ಕೆ ಸುಮ್ಮ ಮಾಡ್ಕೋತು ನೀರ್ನಾಗ ಆಡ್ತಾರ್ರಿ ಅವರು. ನಮ್ಮ ಚುಕ್ಕಳು ಹೇಳಕ್ಕೆ ಬರಲ್ರಿ ಅವ್ರದ್ದು ಅದ್ರ ಕಲೆಗೆ. ಸುಮ್ಮ ಅಲ್ಲೇ ಹೋಗ್ತೀನಿ ರೀ. ಇಲ್ಲಿ ಏನಾಗಿದ್ರು ಅವ್ರಿಗೆ ಕರ್ಕೊಂಡು ಹೋಗ್ಲಿಕ್ಕತ್ತೆ ಬಂದಿದ್ದ. ಅವರು ಮನೆಗೆ ಹೊಂಟಾರ, ನಾನು ಅಲ್ಲೇ ಹೊಂಟೀನಿ. ಇವಾಗ ಕರ್ಕೊಂಡು ಹೋಗ್ತೀನಿ ರೀ ಅವ್ರಿಗೆ. ಹೋಗ್ಯಾರ್ರಿ ಅವ್ರು ನನಗೆ ಮುಂದೆ ಅವರಿಗೆಲ್ಲ ಕರ್ಕೊಂಡು ಹೋದ. ನಾನು ಹೋಗ್ತೀನಿ ರೀ ಫ್ರೆಂಡ್ಸ. ಹೋಗ್ಯಾರೆ ಎಲ್ಲ ಕೆಲಸ ಮಾಡೋಗಾಡ್ರಿ ನಮ್ಮ ಮಮ್ಮಿ. ಏನೂ ಇಟ್ಟಿಲ್ಲ ರೀ ಕೆಂತರು. ಇವಾಗ ಬರೀ 1-2 ಕಪ್ ಭಾಂಡೆ ಅದಾವ್ರಿ. 1-2 ಕಪ್ ಅದಾವೆ. ಆಮೇಲೆ ಒಂದು ಹಾಲಿನ ಮೇಳಿ ಇಷ್ಟೇ ಐತಿರಿ. ಅವು ಇಷ್ಟು ತೆಗ್ತೀನಿ ರೀ. ಕಸ ಹುಡುಗಿನಿ ಎಲ್ಲ ಆಗ್ಯದ. ಬಟ್ಟಿನೂ ತೆಗ್ದಾಳ್ರಿ, ಎಲ್ಲ ತೆಗೆದಿಟ್ಟು ಹೋಗ್ಯಾಳ ನಮ್ಮ ಮಮ್ಮಿ. ಬಂದ್ರು ನೋಡ್ರಿ ಇವರು. ಇಲ್ಲ ನೋಡ್ರಿ, ಎಲ್ಲ ರಚ್ಚು ಎಲ್ಲ ರಚ್ಚು ಎಲ್ಲ ರಚ್ಚು ಎಲ್ಲ ನೋಡ್ರಿ. ನಾವು ರಾಧಿಕಾ ಊರಿಗೆ ಹೋಗಿಲ್ಲ. ಇಲ್ಲ ಬೇಡ ಹಾಯ್. ಊರಿಗೆ ಹೋಲಿಲ್ರಿ ಅವ್ರು, ಇಲ್ಲೇ ಬಿಟ್ಟು ಹೋದ್ರ ಆಯಿ. ನಡ್ರಿ ಮನೆಗೆ ಹೋಗ ನಡ್ರಿ. 1-2 ಭಾಂಡೆ ತಿಕ್ಕೋತ್ಕೊಂಡ್ರು. ಹಾಂ ಆ ಕಡೆ ನಡಿ.